ದುಡ್ಡನ್ನ ಆಕರ್ಷಣೆ ಮಾಡೋದು ಹೇಗೆ, ಎಲ್ಲರಿಗೂ ಬೇಕಾಗಿರುವಂಥದ್ದು ತುಂಬಾ ಸುಲಭವಾಗಿ ಸರಳವಾಗಿ ನಮಗೂ ನಾವು ಮಾಡ್ಕೋಬಹುದಾಗಿರುವಂತಹ ಪದ್ಧತಿ ಮತ್ತು ನನಗೂ ಉಪಯೋಗ ಆಗಿರೋ ಪದ್ಧತಿ, ನನ್ನ ಫ್ರೆಂಡ್ಸ್ಗೂ ಉಪಯೋಗ ಆಗಿರೋ ಪದ್ಧತಿಗಳನ್ನ ಒಂದು ಎರಡು ಹೇಳ್ತೀನಿ. ಆ ಎರಡು ಪದ್ಧತಿನಲ್ಲಿ ಅತ್ಯಂತ ಸರಳವಾದದ್ದೇನು ಅಂತ ಹೇಳಿದ್ರೆ, ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಮುಚ್ಕೊಂಡು ಧ್ಯಾನ ಮಾಡೋ ಜೊತೆನಲ್ಲಿ ಜಸ್ಟ್ ನಿಮ್ಮ ಕಣಗಳಲ್ಲಿ ಅದು ಇದೆ, ಅದು ಮೆಡಿಟೇಷನ್ ಮೆಥಡಾಲಜಿ. ಆ ಮೆಡಿಟೇಷನ್ ಮೆಥಡಾಲಜಿನಲ್ಲಿ ನಾವೇನು ಹೇಳ್ತೀವಿ, ಕ್ವಾಂಟಮೈಸ್ಡ್ ವೇ, ಅಂದ್ರೆ ನಮ್ಮ ಪ್ರತಿಯೊಂದು ಕಣದಲ್ಲಿ ಇದನ್ನ ಇಮ್ಮರ್ಸ್ಡ್ ಆಗಬೇಕು. ನಮ್ಮ ರಕ್ತ ಪ್ರಸರಣ ಹೇಗಾಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದಾಗ ಆ ರಕ್ತ ಪ್ರಸರಣ ಜೊತೆನಲ್ಲಿ ನಮ್ಮ ಪಂಚಪ್ರಾಣಗಳಲ್ಲಿ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತೇಳಿ, ವ್ಯಾನ ಅಂತ ಹೇಳಿದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್. ಆ ಸರ್ಕ್ಯುಲೇಟರಿ ಸಿಸ್ಟಮ್ದಲ್ಲಿ ನಾವು ತುಂಬಾ ಸುಲಭವಾಗಿ ಏನ್ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ ಅಂತ ಹೇಳಿ ನಿರ್ದಿಷ್ಟವಾಗಿ ನೋಡ್ತಾ ಹೋಗಿದ್ದಾಗ ತುಂಬಾ 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 ಸುಲಭ ಅಂತ ಹೇಳಿದ್ರೆ ಜಾಸ್ತಿ ಜನಕ್ಕೆ ಅರ್ಥ ಆಗಲ್ಲ. ಕಷ್ಟ ಅಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ತಾರೆ. ಆದ್ರೆ ಏನಂತ ಹೇಳಿದ್ರೆ, ನಾನು ನಿಧಾನವಾಗಿ ನೆಮ್ಮದಿಯಾಗಿ ಉಸಿರು ತಗೊಳ್ತಾ ಇದ್ದೀನಿ, ಆ ಉಸಿರು ಜೊತೆನಲ್ಲಿ ದುಡ್ಡು ಬರ್ತಾ ಇದೆ, ಆ ದುಡ್ಡು ನನ್ನ ಶರೀರ ಪ್ರತಿಯೊಂದು ಕಣದಲ್ಲಿ ಸಂತೋಷ ಕೊಡ್ತಾ ಇದೆ. ದುಡ್ಡು ಯಾರಿಗೂ ಸಂತೋಷ ಕೊಡಲ್ಲ, ಎಲ್ಲರಿಗೂ ಸಂತೋಷ ಕೊಡುತ್ತೆ. ಆ ಸಂತೋಷನ ನಾನು ಅನುಭವಿಸ್ತಾ ಇದ್ದೀನಿ, ಆನಂದನ ನಾನು ತೃಪ್ತಿಯಾಗಿ ನೋಡ್ತಾ ಇದ್ದೀನಿ. ನನ್ನ ಮನೆಗಳಲ್ಲಿ, ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ, ನನ್ನ ವೆಹಿಕಲ್ನಲ್ಲಿ, ನಾನು ಓಡಾಡೋ ಜಾಗನಲ್ಲಿ, ಪ್ರತಿಯೊಂದು ಭಾಗದಲ್ಲಿ ಆ ಸಂತೋಷ ನನ್ನ ಜೊತೆನಲ್ಲಿದೆ ಅಂತ ಹೇಳಿ ನಾವು ನಮ್ಮ ಮುಖದಿಂದ ಪ್ರತಿ ಭಾಗದಲ್ಲಿ ಆ ಅನುಭವನ ತಗೊಂಡಿದ್ದಾಗ ತುಂಬಾ ಸುಲಭವಾಗಿ ಕಣಗಳಲ್ಲಿ ಅದು ಪ್ರಸರಣ ಆಗುತ್ತೆ. ಆ ರಕ್ತ ಪ್ರಸರಣ ಜೊತೆನಲ್ಲಿ ಪ್ರಸರಣ ಆಗಿದ್ದಾಗ, ಆ ಉಸಿರಾಟದಲ್ಲಿ ಇದ್ದಾಗ ಪ್ರತಿಯೊಂದನ್ನು ನಮ್ದಾಗುತ್ತೆ. ನಮ್ಮ ನೋಟ, ನಮ್ಮ ಶರೀರದಲ್ಲಿ ಆ ವಾಸನೆ, ಆ ದುಡ್ಡು ವಾಸನೆ ನೋಡ್ರಿ, ಒಂದು ರೀತಿ ಬೇಕಾದಷ್ಟು ಒಳ್ಳೆ ವಾಸನೆ ಬರುತ್ತೆ. ಆ ರೀತಿನಲ್ಲಿ ಪ್ರತಿಯೊಂದು ಮನಸ, ವಾಚ, ಕರ್ಮ, ಅಂದ್ರೆ ಕಣ್ಣಲ್ಲಿ, ನಮ್ಮ ಕಿವಿಗಳಲ್ಲಿ ಹೇಗೆ ದುಡ್ಡು ನೋಡೋದು ಅಥವಾ ಕೇಳಿಸ್ಕೊಂಡೋದು ಅಂತ ಹೇಳಿದ್ರೆ ಆ ಸೌಂಡ್ನ, ಆ ತೃಪ್ತಿನ ನಾವು ಹೋಗಿದ್ದಾಗ ಬೇರೆ ಕೊಡೋ ಬೆಲೆ, ದುಡ್ಡಿದ್ದ ಮನುಷ್ಯನಿಗೆ ಮಾತ್ರನೇ ಬೆಲೆ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆ ರೀತಿನಲ್ಲಿ ನೀವು ಪ್ರತಿಯೊಂದನ್ನು ನೀವು ಅನುಭವಿಸಿದ್ದಾಗ, ನಿಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ಅನುಭವಿಸಿ, ನಿಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ ಅನುಭವಿಸಿ, ಒಳ್ಳೆ ಚಪ್ಪಲಿ, ಒಳ್ಳೆ ಶರ್ಟ್, ಒಳ್ಳೆ ಪ್ಯಾಂಟ್, ನೀವು ಒಳ್ಳೆ ರೀತಿಯಲ್ಲಿ ಚಪ್ಪಲಿ, ಪ್ರತಿಯೊಂದನ್ನು, ಕಾರು, ಪ್ರತಿಯೊಂದು ನೋಡ್ತಾ ಹೋಗಿ. ದಟ್ ಇಸ್ ದಿ ರಿಯಲ್ ಮ್ಯಾನಿಫೆಸ್ಟೇಷನ್. ನಮ್ಮ ಇವ್ರು ಹೇಳಿದಂಗೆ ಬರೀರಿ, ಓದ್ರಿ ಅಲ್ಲ, ನೀವು ಅನುಭವಿಸಬೇಕು, ಆನಂದವಾಗಿ ತೃಪ್ತಿಯಾಗಿ ಅನುಭವಿಸಬೇಕು. ಬೆಳಗಿನ ಜಾವ ಮಾತ್ರ ಸಾಧ್ಯ ಆಗುತ್ತೆ. ಆಲ್ಫಾ ಸ್ಟೇಟಸ್ ಆಫ್ ಮೈಂಡ್, ನಮ್ಮ ಆಲ್ಫಾ ಸ್ಟೇಟಸ್ ನಿಂದ ಥೀಟಾ, ಡೆಲ್ಟಾ, ಗಾಮಾವರೆಗೂ ಹೋಗ್ಬೋದು. ಆ ಸ್ಟೇಟಸ್ ನ ಚೇಂಜ್ ಮಾಡ್ಕೊಂಡೋದು ಹೇಗೆ, ಇವೆಲ್ಲಾನು ತಿಳ್ಕೊಬೇಕಾಗುತ್ತೆ. ಆ ಸ್ಟೇಟಸ್ ನ ಚೇಂಜ್ ಮಾಡ್ಕೊಂಡೋವಾಗ ನಮ್ದೇ ಆದ ಒಂದು ಅನುಭವಗಳು ಬರುತ್ತೆ. 100ಕ್ಕೂ 100 ಭಾಗ ದುಡ್ಡು ನಿಮ್ಮ ಹತ್ರ ಓಡಿ ಬರುತ್ತೆ. ಅದೇ ಅಲ್ಲ, ಸಂಬಂಧ ಬಾಂಧವ್ಯಗಳು, ದುಡ್ಡು ಒಂದಲ್ಲ, ಎಲ್ಲಾ ರೀತಿಯಲ್ಲಿ ಆಕರ್ಷಣೆಗೆ ನಮ್ಮ ಶರೀರನ ಸಂಸಿದ್ಧತೆ ಮಾಡ್ಕೊಂಡಿದ್ದಾಗ ಮಾತ್ರ ಸಾಧ್ಯ ಇದೆ. ಆ ಸಾಧ್ಯಗಳನ್ನ ಯೋಗಿಕ್ ವೇ ಆಫ್ ಸೈನ್ಸಸ್, ಬ್ರೀತಿಂಗ್, ನಮ್ಮ ಉಸಿರಾಟದಿಂದ, ನಮ್ಮ ಪ್ರತಿಯೊಂದು ಕೆಲಸಗಳಿಂದ, ನಾವು ಮಾಡೋ ಪ್ರತಿಯೊಂದರಿಂದ ಆನಂದ ಅನುಭವಿಸಿದ್ದಾಗ ಪ್ರತಿಯೊಂದೂ ಆ ಫೀಲ್ ಹ್ಯಾಪಿ ಕೆಮಿಕಲ್ ಜೊತೆನಲ್ಲಿ ನಮ್ಮ ವಿಶ್ವಶಕ್ತಿ ಕೊಡ್ತಾನೆ ಹೋಗುತ್ತೆ. ಎಲ್ಲೋ ಇಲ್ಲ, ನಿಮ್ಮಲ್ಲಿದೆ, ನನ್ನಲ್ಲಿದೆ, ಪ್ರತಿಯೊಬ್ಬರನಲ್ಲಿದೆ. ಈ ಆನಂದನ ನಾನು ಬೇಕಾದಷ್ಟು ಅನುಭವಿಸಿದ್ದೀನಿ, ನಾನು ಪಡ್ಕೊಳ್ತಾ ಇದ್ದೀನಿ. ನಿಮ್ಗೂ ದಾರಿ ಇದೆ, ನೀವು ಪಡ್ಕೋಬಹುದು. ಖಂಡಿತವಾಗಿ ನಿಮ್ಗೂ ಸುಲಭವಾಗಿ ದುಡ್ಡು ಬೇಕು, ಸುಲಭವಾಗಿ ನಿಮ್ ಕೆಲಸಗಳಾಗಬೇಕು, ತುಂಬಾ ಸುಲಭವಾಗಿ ನಿಮ್ಮ ಲವರ್ ನಿಮ್ಮ ಜೊತೆನಲ್ಲಿ ಬರಬೇಕು. ನಾನು ವಶೀಕರಣ ಅದು ಇದು ಅಂತ ಹೇಳ್ತಾ ಇಲ್ಲ. ಸೆಲ್ಫ್ ಹಿಪ್ನೋಸಿಸ್ ಇದೆ, ಆದ್ರೆ ಇದರಿಂದ ಅಸಾಧ್ಯ. ಆದರೆ ನೀವು ನಿಮ್ಮ ಬಾಹ್ಯ ಪ್ರಪಂಚದ, ನಿನ್ನ ಶರೀರದಿಂದ ಏನ್ ಹೊರಗಡೆ ಬರುತ್ತೋ ಅದು ನಿಮ್ ಒಳಗಡೆ ಬರುತ್ತೆ. ಯದ್ಭಾವಂ ತದ್ಭವತಿ, ಅದು ಒಂದಿದೆ. ಅದೇ ಫಾರ್ಮುಲಾ ಜೊತೆನಲ್ಲಿ ನಮ್ಮ ಶರೀರ ಕಣಗಳಿಂದ ನಾವು ತಿನ್ನೋ ಆಹಾರದಲ್ಲಿ ನಮ್ಮ ಶಕ್ತಿ ತಯಾರಾಗುತ್ತೆ. ಶಕ್ತಿ ತಯಾರಾಗಿರೋದು ಬಯೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಪ್ಯೂಟಸ್ ಅಂತ ಹೇಳಿ ನಮ್ಮ ಈ ಶಕ್ತಿ ಆಚೆ ಬರುತ್ತೆ. ಆ ಶಕ್ತಿ ಬರೋದನ್ನ ನಾವು ಯಾವ ರೀತಿ ಬರಬೇಕು ಅಂತ ಹೇಳಿ ನಾವು ಯೋಚನಾ ರೂಪದಲ್ಲಿ ನಮ್ಮ ಫ್ರೀಕ್ವೆನ್ಸಿ ಚೇಂಜಸ್ ಮಾಡಿ ಕಳಿಸ್ತೀವೋ, ಆ ಫ್ರೀಕ್ವೆನ್ಸಿನಿಂದ ಮತ್ತೆ ನಮಗೂ ಆ ವೈಬ್ರೇಷನ್ಸ್ ನಮ್ಮ ಹತ್ರ ಬರುತ್ತೆ. ಉದಾಹರಣೆಗೆ ನಾವು ಟಿವಿ, ರೇಡಿಯೋ ಎಲ್ಲ ನೋಡಿರ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಆ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ಆಗಿ ಮಾರಿ ನಿಮ್ಮ ಹತ್ರನೂ ಬರೋ ಮಾಡ್ಕೋಬಹುದು. ಆ ಮಾಡ್ಕೊಂಡ ವಿಧಾನನ
ಸರಳವಾಗಿ ಸುಲಭವಾಗಿ ಯೋಗಿಕ್ವೇ ಪರ್ಮನೆಂಟ್ ಆಗಿ ಮಾಡ್ಕೋಬಹುದು. ಬೆಸ್ಟ್ ಎಕ್ಸಾಂಪಲ್ ನಾನೇ ಇದ್ದೀನಿ. ನನ್ನ ಕಡೆಯಿಂದ ಬೇಕಾದಷ್ಟು ನಾನು ಕಳ್ಕೊಂಡು ಪಡ್ಕೊಂಡು ಆನಂದವಾಗಿರೋದಕ್ಕೆ ದಾರಿ ನಾನು ಯೋಗಿಕ್ ವೇನಲ್ಲಿ ಮಾಡ್ತಾ ಇದ್ದೀನಿ. ನೀವು ಮಾಡ್ರಿ, ಪ್ರತಿಯೊಬ್ಬರಿಗೂ ಸಾಧ್ಯ, ಪ್ರತಿಯೊಂದೂ ಸಾಧ್ಯನೇ. ಆದರೆ ಮಾಡಬೇಕಾಗಿರೋ ರೀತಿನಲ್ಲಿ ಮಾಡಬೇಕು. ಹೆಂಗಂದ್ರೆ ಹಂಗೆ ಅನ್ನೋದಲ್ಲ, ಬರೀರಿ 369 ನಿಕೋಲಾ ಟೆಸ್ಲಾ ಫಾರ್ಮುಲಾ ಏನೇನೋ ಅಲ್ಲ. ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟವಾದ ದಾರಿ ಇದೆ. ಅದು ನಮ್ಮ ಪ್ರತಿ ಕಣದಲ್ಲಿ ಅದು ಊರ್ಜಿತ ಆಗಬೇಕು, ಆ ಶಕ್ತಿನ ಉದ್ಭವ ಆಗಬೇಕು. ಈಗ ನಮ್ಮ ಕಾವೇರಿ ಮಾತೆ ಎಲ್ಲಿ ಹುಡ್ತಾ ಇದ್ದಾರೆ, ಆ ತೀರ್ಥ ತರ ನಮ್ಮಲ್ಲಿನೂ ಅದಿದೆ, ಆ ಶಕ್ತಿ ಇದೆ. ನಾವು ಉದ್ಭವ ಮಾಡ್ಕೋಬಹುದು. ಪ್ರತಿಯೊಂದೂ ಅಸಾಧ್ಯ ಇಲ್ಲ, ಸಾಧ್ಯ ಇದೆ. ನಿಮ್ಮಲ್ಲಿ ದುಡ್ಡು ಇದೆ, ನಿಮ್ಮಲ್ಲಿ ಎಲ್ಲ ಇದೆ. ಐಶ್ವಶಕ್ತಿನ ನಿಮ್ ಕೊಡೋಕ್ ರೆಡಿ ಇದೆ. ನಮ್ಮ ಗುರುಗಳು ಆಶೀರ್ವಾದ ಮಾಡೋಕ್ ರೆಡಿ ಇದ್ದಾರೆ. ಅದನ್ನ ನೀವು ಪಡ್ಕೊಂಡೋ ರೀತಿ ಗೊತ್ತಿಲ್ಲ. ಆ ಗೊತ್ತಾಗ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಕ್ಲಾಸ್ನಲ್ಲಿ ಜಾಯಿನ್ ಆಗಿ ಅನ್ನಂತ ನಾನು ಹೇಳ್ತಾ ಇಲ್ಲ. ನೀವು ಪಡ್ಕೊಂಡ ರೀತಿ ನಾನು ಹೇಳ್ಕೊಡ್ತೀವಿ. ಅದನ್ನ ಹೇಳುವಾಗ ಹೇಗೆ ಅನ್ನೋದು ಪ್ರತಿಯೊಂದನ್ನು ನಿಮ್ಗೂ ಸುಲಭವಾಗಿ, ಸರಳವಾಗಿ, ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀವಿ. ಬನ್ನಿ, ಜೊತೆನಲ್ಲಿ ಇರೋಣ, ಆನಂದವಾಗಿರೋಣ, ಬೇಕಾದಷ್ಟು ಹಣ ದುಡಿಯೋಣ. ಇದನ್ನ ನಾನು ಎಲ್ಲರಿಗೂ ಹೇಳೋದಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಅದನ್ನ ಮಾಡಿದ್ದಾಗ ನಿಮ್ಗೆ ಅದು ಹಣ ನಿಮ್ದಾಗುತ್ತೆ. ಎಲ್ಲ ರೀತಿನಲ್ಲಿ ಧೈರ್ಯ, ಧಾರಾಳತನ ನಿಮ್ದಾಗ್ಬೇಕಾದ್ರೆ ನಾವೆಲ್ಲರೂ ಜೊತೆನಲ್ಲಿರೋಣ. ಬಿ ಹ್ಯಾಪಿ. ಹ್ಯಾವ್ ಎ ಗ್ರೇಟ್ ಡೇ.